ಜನಗಳು ಮಗನೇ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕನ್ನಡ ಬ್ಲಾಗ್ ಚಾನಲ್. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತು ನಮ್ಮ ಮನೆಯಲ್ಲಿ ನಾವು ಮುನೇಶ್ವರ ಮಾಡ್ತಿದ್ರಿ ಅಂದರೆ ಮುಂದೆ ಕಾರ್ಯಕ್ರಮ ಮಾಡ್ತಿದ್ದೀರಿ. ಹಾಗಾಗಿ ನಾವು ನನ್ನ ಸೊಸೆಗಳು ಈ ರೀತಿ ರೆಡಿ ಆಗಿದ್ದೀವಿ. ಈಗ ನಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಹಾಗಾಗಿ ಮನೇಲಿ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಟ್ಟಿದ್ದೀರಿ. ನೋಡಿ ದೀಪಗಳು ಕೂಡ ರೆಡಿ ಮಾಡಿಟ್ಟಿದ್ದೀವಿ, ಕಾಣಿಸ್ತಿದೆ ಅನ್ಕೊಳ್ತೀನಿ ರೆಡ್ ಕಲರಲ್ಲಿ. ಹಾಗಾಗಿ ಈಗೆಲ್ಲರೂ ರೆಡಿ ಪೂಜೆಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರಿ. ಗೈಸ್ ನನ್ನ ಸೊಸೆಗಳು ಯಾವ ರೀತಿ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಲಡ್ಡು ಶಾನ್ವಿ. ಹಾಯ್ ಶಾನು. ಹಾಯ್ ಹೇಳು ಶಾನು. ಲಕ್ಕಿ ಹಾಯ್. ಟೆಡ್ಡಿ ಕಡೆಯಿಂದ ಒಂದು ಟೆಡ್ಡಿ. ನಾವು ಈ ರೀತಿ ಯಾವುದೇ ದೇವರಿಗೆ ದೀಪ ಆರಾಧನೆ ಮಾಡ್ತಂದರೆ ತಂಬಿಟ್ಟು ದಿನ ದೀಪ ಮಾಡಿದಾಗ ಮೊದಲನೇದಾಗಿ ಮನೆ ದೇವರಾಗಿರುವಂಥ ಮನೆ ದೇವರಿಗೆ ಮೊದಲನೇ ದೀಪನ ಬೆಳಗ್ತೀವಿ ನಾವು. ಅದು ನಮ್ಮ ಮನೆಯ ಒಂದು ಪದ್ಧತಿ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಅಂತಲ್ಲ, ಎಲ್ಲ ಒಂದು ಹಳ್ಳಿಗಳ ಕಡೆ ಇದು ಒಂದು ವಾಡಿಕೆ ಕೂಡ. ಮೊದಲನೇ ದೀಪನ ಮನೆಯ ಕುಲದೇವರಿಗೆ ಬೆಳಗೋದು ಒಂದು ಅವರವರ ಮನೆಯ ಪದ್ಧತಿಗಳಾಗಿರುತ್ತೆ. ಇಲ್ಲಿ ನಾನು ನಮ್ಮ ಮನೆ ದೇವರಾದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ದೀಪನ ಬೆಳಗ್ತಾ ಇದ್ದೀನಿ. ಅಂದರೆ ತಂಬಿಟ್ಟು ದೀಪ ಆರಾಧನೆ ಮಾಡ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ಬೆಳಗಾದ್ಮೇಲೆ ನಾನು 3 ಸಲ ದೇವರಿಗೆ ಎಳೆ ತೆಗೆದು ಅದನ್ನ ನೆಲ ಮುಡಿಸ್ತೀನಿ. ನೆಲ ಮುಡಿಸಾದ್ಮೇಲೆ ನಾನು ತೊಗೊಂಡೋಗಿದ್ರೆ ನನ್ನ ಮಗ ಬಂದು ಕೆಲವು ಫೋಟೋಸ್ ತೆಗಿಲಿಕ್ಕೆ ನಿಂತ್ಕೊಳ್ಳಿ ಮಮ್ಮಿ ಅಂತ ಹೇಳ್ತಿದ್ದ. ಹಾಗಾಗಿ ಹಾಗೆ ನಿಂತ್ಕೊಂಡೆ. ಅದಾದಮೇಲೆ ಬಾಗಿಲು ಕೂಡ ಬೆಳಗ್ತೀನಿ. ಅದನ್ನು ಯಾವ ರೀತಿ ಬೆಳಗಿ ನಾವು ಅದನ್ನ ಏನು ಮಾಡ್ತೀನಿ ಅಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದು ನಮ್ಮ ಮನೆಗಳಲ್ಲಿ ಮಾಡುವಂತಹ ಹಳೆಯ ದಿನಗಳಲ್ಲಿ ಮಾಡುವಂಥ ಒಂದು ವಾಡಿಕೆ. ಅಂದರೆ ಈ ಒಂದು ಸೆಲೆಬ್ರೇಷನ್ನ ನಾವು ಮುಂದೆ ಅವರು ಅಂತ ಕರಿತೀವಿ. ಇದನ್ನು ನಾವು ಯುಗಾದಿಗೆ ಮುಂಚೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸ್ನೇಹಿತರೆ. ಯುಗಾದಿ ಆಗೋದಕ್ಕೂ ಮುಂಚೆ ಶಿವರಾತ್ರಿ ಕಳೆದ 15 ದಿನಕ್ಕೆ, ಅಂದರೆ ಕದ್ರುಣಿಮೆ ಹಬ್ಬ ಅಂತ ಬರುತ್ತಲ್ವ, ಅಂದರೆ ಹೋಳಿ ಹಬ್ಬ ಕಳೆದ ಮೇಲೆ ಬರೋ ಮೊದಲೇ ಮಂಗಳವಾರ ನಾವು ಈ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾಗಿ ಇದು ಸ್ವಲ್ಪ ಲೇಟ್ ವಿಡಿಯೋನೇ ಅಪ್ಲೋಡ್ ಮಾಡ್ತಿದ್ದೀನಿ. ರೀಸನ್ ಏನಪ್ಪ ಅಂದರೆ ಸ್ವಲ್ಪ ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇದ್ದಿದ್ದರಿಂದ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಈಗ ಸ್ವಲ್ಪ ಲೇಟ್ ಆಯಿತು ಸ್ನೇಹಿತರೆ. ಈ ರೀತಿ ದೀಪ ಎಲ್ಲ ಬೆಳಗಾದ್ಮೇಲೆ ಹೊರಗಡೆ ಹೋಗಿ ಬೆಳಗಿದ್ಮೇಲೆ ಈ ರೀತಿ ಒಂದು ಹೂವು ತೆಗೆದು ದೀಪದಿಂದ ನಾವು ಬಾಗಿಲಲ್ಲಿ ಇಡ್ತೀವಿ. ಅದನ್ನು ದೇವರಿಗೆ ಬೆಳಗಿದ್ದೀವಿ ಅಂತ ಒಂದು ಆರತಿ ಮಾಡಿದ್ದೀವಿ ಅನ್ನೋ ಒಂದು ವಾಡಿಕೆಯಿಂದ ಅದೇ ಒಂದು ಹೂವನ ಅಲ್ಲಿಡ್ತೀವಿ ನಾವು. ಇಟ್ಟಾದ್ಮೇಲೆ ತಂಬಿಟ್ಟಲ್ಲಿ ಇಟ್ಟಿರೋವಂಥ ದೀಪನ ಇತ್ತೊಂದು ಬಾಗಿಲಲ್ಲೇ ಇಡ್ತೀವಿ. ಬಾಗಿಲಲ್ಲಿಟ್ಟು ತಂಬಿಟ್ಟನ್ನ ಪಕ್ಕಕ್ಕೆ ದಬ್ತೀವಿ ಸ್ನೇಹಿತರೆ. ಅಂದರೆ ಪಕ್ಕಕ್ಕೆ ಬಗ್ಗಿಸ್ತೀವಿ. ದಬ್ಬೋದು ಅಂದರೆ ಬಗ್ಸೋದು ಅಂತ ಹೇಳಿ ಸೈಡಿಗೆ ದೀಪನ ಬಗ್ಸಿ ಇಡ್ತೀವಿ. ಅದಕ್ಕೆ ಸ್ಟ್ರೈಟಾಗಿ ಇಟ್ಟಿರ್ತೀರಲ್ವ, ಹಾಗೆ ಇಡಬಾರ್ದು ಅನ್ನೋ ಒಂದು ನಂಬಿಕೆಯಿಂದ ಆ ರೀತಿ ಬಗ್ಸಿ ದೀಪನ ನಾವು ತೊಗೊಂಡೋಗಿ ಅದನ್ನು ಎತ್ಕೊಂಡೋಗಿ ಇಡ್ತೀವಿ. ನನ್ನ ಮಗ ಕೆಲವು ಫೋಟೋಸ್ ತೆಗಿತಿದ್ದ, ನನ್ನ ಸೊಸೆ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾಳೆ ನಿಮಗೋಸ್ಕರ ತೋರಿಸ್ಲಿಕ್ಕೆ. ಸರಿ ಅಂತ ಹೇಳಿ ನಾನು ಇದನ್ನ ತೋರಿಸಿದೆ ಸ್ನೇಹಿತರೆ. ಈ ಒಂದು ಸೀರೆ ನನ್ನ ಹಸ್ಬೆಂಡ್ ನನಗೋಸ್ಕರ ಪ್ರೀತಿಯಿಂದ ಕೊಡಿಸಿದಂಥ ಸೀರೆ. ತುಂಬ ದಿನ ಆಗಿತ್ತು, ಉಟ್ಕೊಳ್ಳೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು ಈ ಸೀರೆನ ನಾನು ವೇರ್ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ನನಗದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದನ್ನೆಲ್ಲ ಆದಮೇಲೆ ನಾನೀಗ ದೀಪಗಳನ್ನ ಬೆಳಗಾಯಿತು. ಈಗ ಬನ್ನಿ ನಾನು ಹೇಳಿದಂಥ ವಿಶೇಷವಾದ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ. ನಾವು ಮಾಡುವ ಮುಂದೆ ಅವ್ರು ಎಲ್ಲಿ ಮಾಡ್ತೀವಿ, ಅದರ ದೇವಸ್ಥಾನ ಎಲ್ಲಿದೆ, ಆಚರಣೆ ಹೇಗಿದೆ, ಪ್ರತಿಯೊಂದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ. ದಯವಿಟ್ಟು ಮಿಸ್ ಮಾಡಿದೆ ನೋಡಿ. ತುಂಬಾ ಸ್ಪೆಷಲ್ ವಿಡಿಯೋ ಇದು, ಮಿಸ್ ಮಾಡಬೇಡಿ. ಈಗ ಎಲ್ಲ ಮುಗಿಸಿ ಮನೆಯಲ್ಲಿ ದೇವರಿಗೆ ದೀಪ ಎಲ್ಲ ಆರತಿ ಎತ್ತಾದಮೇಲೆ ಈಗ ನಾವು ನಮ್ಮ ಊರಿಗೆ, ಅಂದರೆ ನಮ್ಮ ಊರಿನ ಮುನೇಶ್ವರ ಸ್ವಾಮಿಗೆ ದೀಪ ಬೆಳಗಲಿಕ್ಕೆ ಎತ್ಕೊಂಡು ಹೋಗ್ತಿದ್ದೀನಿ. ನೋಡಿ ತಂಬಿಟ್ಟು ದೀಪ ಯಾವ ರೀತಿ ಮಾಡಿದ್ದೀವಿ ಅಂತ ಕಾಣ್ತಿದೆ ಅಲ್ವಾ. ಈ ರೀತಿ ಇಟ್ಕೊಂಡು ನಾನು ಈ ರೀತಿ ಡೆಕೋರೇಷನ್ ಮಾಡಿದ್ದೀನಿ ಸ್ನೇಹಿತರೆ. ಮುಂಚೆ ಇದೇ ದೀಪದಲ್ಲೇ ಮಾಡ್ತಾ ಇದ್ದಿದ್ದು, ಬಟ್ ಈಗ ಡಿಫ್ರೆಂಟ್ ಹೂವಿನಿಂದ ಮಾಡ್ತಾರೆ. ಬಟ್ ಈ ಹೂವಕ್ಕಿರೋ ಒಂದು ಆಧುನಿಕ ಕಾಲದಿಂದ ಆಚರಣೆ ಮಾಡ್ಕೊಂಬಂದಿರೋದು ಈ ಹೂವು. ಹಾಗಾಗಿ ನಾನು ಸಿಂಪಲಾಗಿ ಮಾಡಿರೋದ್ರಿಂದ ದೀಪನ ಈ ರೀತಿಯೇ ನಾನು ಅಲಂಕಾರ ಮಾಡ್ಕೊಂಡಿದ್ದೆ. ಫಂಕ್ಷನ್ ಮಾತ್ರ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು ಸ್ನೇಹಿತರೆ. ಅಂದರೆ ಒಟ್ಟು ಟೋಟಲ್ ಇಲ್ಲಿ ನಾವು 4 ಮರಿನ ಕಟ್ ಮಾಡಿಸಿದ್ವಿ. ತುಂಬ ಗ್ರ್ಯಾಂಡ್ ಫಂಕ್ಷನ್ ಅಂತಲೇ ಹೇಳ್ಬೋದು. ಬನ್ನಿ ಈಗ ಹೋಗೋಣ. ಹೋಗಿ ನಮ್ಮೂರಿಗೆ ಅಲ್ಲಿ ಅತ್ತಿಗೆ ಕಾಣಿಸ್ತಿದ್ದಾರೆ ನಿಮಗೆ. ಈಗ ಊರಿಗೆ ಹೋಗಿ ಅಲ್ಲಿ ಯಾವ ರೀತಿ ಆಚರಣೆ ಇತ್ತು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ತುಂಬಾ ಗ್ರ್ಯಾಂಡಾಗಿತ್ತು, ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಬನ್ನಿ ಈಗ ಹೋಗೋಣ. ಊರಿಗೆ ಬಂದೆ. ದೀಪನ ಒಂದು ಹತ್ರ ಇಟ್ಟು ಮೊದಲನೇದಾಗಿ ಮಾಡಬೇಕಾಗಿರೋದು ತಳ್ಗೆ ಅಂತ ಮಾಡ್ತೀವಿ ಸ್ನೇಹಿತರೆ. ನಾವು ದೇವರಿಗೆ ನೈವೇದ್ಯಕ್ಕೆ ಇಡೋದಕ್ಕೆ ಅಂತೇಳಿ ತಳ್ಗೆ ಅಂತ ಮಾಡ್ತೀವಿ. ಅಂದರೆ ವೈಟ್ ರೈಸು. ಅದನ್ನ ಮಾಡಲಿಕ್ಕೆ ಅದನ್ನ ಮಾಡಲಿಕ್ಕೆ ಹೊಸ ಪಾತ್ರೆ ಅಥವಾ ನಾನ್ ವೆಜ್ಜೇ ಮಾಡದೇ ಇರೋವಂಥ ಪಾತ್ರೆಯಲ್ಲಿ ನಾವು ಈ ಒಂದು ತಳ್ಗೆನ ಮಾಡೋದು ಸ್ನೇಹಿತರೆ. ಹಾಗಾಗಿ ಈ ತಳ್ಗೆ ಮಾಡಲಿಕ್ಕೆ ನಮ್ಮ ಮನೇಲಿ ನಾವು ಇದನ್ನು ಮಾಡಲಿಕ್ಕೆ ಅಂತಲೇ ನಮ್ಮ ಮನೇಲಿ ಕಂಚಿನ ಪಾತ್ರೆ ಒಂದು ಇಟ್ಕೊಂಡಿದ್ದೀವಿ. ಅದನ್ನು ನಾವು ಪ್ರತಿ ವರ್ಷ ಅದರಲ್ಲೇ ಮಾಡ್ತೀನಿ ನಾನು. ಅದರಲ್ಲಿ ನಾವು ಬೇರೆ ಏನೂ ಮಾಡೋದಿಲ್ಲ ಸ್ನೇಹಿತರೆ. ಬರೀ ಜಸ್ಟ್ ಈ ಒಂದು ಅನ್ನಕ್ಕಷ್ಟೇ. ನೋಡಿ ಇಷ್ಟು ನೀರನ್ನ ನಾವು ಒಂದು ಕಣ್ಣು ಅಳತೆಯಲ್ಲಿ ನಾವು ನೀರನ್ನ ಇಡಬೇಕಾಗುತ್ತೆ. ಕಣ್ಣು ಅಳತೆಯಲ್ಲಿ ನೀರಿಟ್ಟು ನಾನು ಒಲೆ ಮೇಲೆ ಇದನ್ನು ಇಡ್ತೀನಿ. ಇದಕ್ಕೆ ಮುಂಚೆ ಫಸ್ಟು ಒಲೆಗೆ ಪೂಜೆ ಮಾಡ್ಕೊಳ್ಬೇಕು. ಇದು
ಸೌದೆ ಒಲೆಯಲ್ಲೇ ಮಾಡಬೇಕು ಸ್ನೇಹಿತರೆ. ನಮಗಿಂತ ಮುಂಚೆ ನಮ್ಮ ಕುಟುಂಬದಲ್ಲೇ ಇನ್ನೊಬ್ಬರು ಬಂದು ಮಾಡ್ತಾಯಿದ್ರು. ನಾನು ಅದ ನಂತರ ಲೇಟಾಗಿ ಬಂದಿದ್ದರಿಂದ ನಾನು ಬೇರೆ ಮಾಡ್ತಿದ್ದೀನಿ ಅಂದರೆ ನಾವು ನನ್ನ ಹಸ್ಬೆಂಡು ಹೆಣ್ಮಗು ಮಗ, ಹಾಗಾಗಿ ನಾವು ಸಪ್ರೇಟೇ ಮಾಡೋದು ಸ್ನೇಹಿತರೆ. ಹಾಗಾಗಿ ನಮ್ಮದು ಮಾತ್ರ ಸಪ್ರೇಟ್ ಮಾಡ್ಕೊಳ್ತೀರಿ, ಅವರೆಲ್ಲ ಜೊತೆಲೇ ಮಾಡ್ಕೊಳ್ತಾರೆ ಬ್ಯಾಚ್ ಎಲ್ಲ. ನೋಡಿ ಈ ರೀತಿ ಪಾತ್ರೆನ ಇಟ್ಟು ನಾವು ಅದಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಈಗ ಪೂಜೆ ಮಾಡ್ತೀವಿ. ಯಾವ ರೀತಿ ಪೂಜೆ ಮಾಡೋದು ಏನು ಅಂತ ಕೂಡ ನಾನು ಹೇಳ್ತೀನಿ. ಒಲೆಗೆ ಫಸ್ಟು 4 ಮೂಲೆಯಲ್ಲಿ ಅರಿಶಿನ ಕುಂಕುಮ ಇಟ್ಟಾದಮೇಲೆ ನಾವು ನೀಟಾಗಿ ಪೂಜೆ ಮಾಡೋದು. ಇದು ನಮ್ಮ ಮನೆಯಲ್ಲಿ ಆಗ್ಲಿಂದನೂ ಆಚರಣೆ ಮಾಡ್ಕೊಂಬಂದಿರೋದು. ಬೆಳಿಗ್ಗೆನೇ ಬಂದು ಸುಮಂಗಲಿಯರು ಯಾರಾದರೂ ಒಬ್ಬರು ಈ ರೀತಿ ಅನ್ನ ಮಾಡ್ತಾರೆ. ಈ ರೀತಿ ಮಾಡಬೇಕಾದ್ರೆ ನೋಡಿ ಸೌದೆ ಒಲೆಯಲ್ಲೇ ಮಾಡೋದು. ನಾನು ಕೂಡ ಒಲೆಗೆ ಸೌದೆ ಎಲ್ಲ ಇಟ್ಟು ಈಗ ಅದನ್ನ ಒಲೆ ಹಚ್ಕೊಳ್ಳೋಣ. ಬನ್ನಿ, ಸೌದೆ ಇಡ್ತಿದ್ದೀನಿ. ಸೌದೆ ಇಟ್ಟಾದಮೇಲೆ ಒಲೆ ಹಚ್ಕೊಳ್ಳೋಣ. ನೋಡಿ ಈಗ ಪೂಜೆ ಮಾಡ್ತಿದ್ದೀನಿ ಸ್ನೇಹಿತರೆ. ನಾನು ಹೇಳ್ದಾಗೆ ಇದನ್ನು ಮಾಡಬೇಕಾದ್ರೆ ತುಂಬ ಮಡಿಯಿಂದ ಮಾಡಬೇಕು. ತುಂಬ ಪವಿತ್ರವಾದದ್ದು ಈ ಒಂದು ತಳಿಗೆ ಮಾಡೋದು ಪದ್ಧತಿ. ತುಂಬ ಅಂದರೆ ತುಂಬ ಶ್ರೇಷ್ಠವಾದದ್ದು ಸ್ನೇಹಿತರೆ. ಹಾಗಾಗಿ ತುಂಬ ಹುಷಾರಿಂದ ಮಾಡಬೇಕು. ಇಲ್ಲಿ ನಾನು ಕರ್ಪೂರ ಇಟ್ಟಿದ್ದೀನಿ. ಕರ್ಪೂರಕ್ಕೆ ನಾನು ನಿಗಾ ಇಟ್ಟು ಹಚ್ತಾ ಇದ್ದೀನಿ. ನೋಡಿ ಇಲ್ಲಿ ಕರ್ಪೂರದ ಮೇಲೆ ನಾನು ಕರ್ಪೂರ ಹಾಕಿದ್ದೆ. ಕರ್ಪೂರಕ್ಕೆ ನಾನು ಬೆಂಕಿನ ಸೋಕಿಸಿದೆ ಸ್ನೇಹಿತರೆ. ಬೆಂಕಿ ಕಡ್ಡಿಯಿಂದ ಹಚ್ಕೊಂಡಿಲ್ಲ, ನಾನು ಅಲ್ಲಿ ಉರಿತಾ ಇದ್ದಿದ್ದು ಆ ಒಲೆಯಲ್ಲಿ ಉರಿತಾ ಇದ್ದಿದ್ದೊಂದು ಕೆಂಡದಿಂದ ಇಲ್ಲಿ ನಾನು ಹಚ್ಕೊಂಡೆ. ನೋಡಿ ಈ ರೀತಿ ನಾವು ಅದಕ್ಕೆ 9 ಎಳೆ ದಾರ ಕೂಡ ಕಟ್ಟಿರಬೇಕು. ಅದು ನಮ್ಮ ಮನೆ ಪದ್ಧತಿ. ಈಗ ನೀರು ಕಾಯ್ಲಿಕ್ಕೆ ಇಟ್ಟು ನೀರು ಕಾಯ್ದಾದ್ಮೇಲೆ ಅಕ್ಕಿನ ಹಾಕ್ಕೊಳ್ತೀರಿ. ಅಕ್ಕಿನ ತೊಳೆದು ಹಾಕ್ಕೊಳ್ತೀವಿ ಸ್ನೇಹಿತರೆ. ಅಕ್ಕಿನ ತೊಳೆದು ಹಾಕ್ತೀವಿ. ಬಟ್ ಇದರಲ್ಲಿ ತುಂಬ ವಿಶೇಷ ಏನು ಅಂದರೆ ಉಪ್ಪು ಹಾಕಬಾರ್ದು. ಅದು ನಮ್ಮ ಮನೆ ಪದ್ಧತಿ. ಅಂದರೆ ನಮ್ಮ ಮನೆ ಪದ್ಧತಿ ಅಂದರೆ ಎಲ್ಲರೂ ಕೂಡ ಮುನೇಶ್ವರ ಮಾಡೋರು ಇದೇ ರೀತಿಯೇ ಮಾಡ್ತಾರೆ. ಈ ಒಂದು ಸೆಲೆಬ್ರೇಷನ್ ಇಷ್ಟು ಗ್ರ್ಯಾಂಡಾಗಿ ಇಷ್ಟು ಚೆನ್ನಾಗಿ ಮಾಡ್ತೀವಿ ಅಂತ ಅಂದರೆ ಇಡೀ ನಮ್ಮ ವಂಶಸ್ಥರು ನಾವು ಎಲ್ಲೆಲ್ಲಿರ್ತಿರೋ ಒಂದು ಕುಟುಂಬದವರು ನಾವು ಎಲ್ಲರೂ ಕೂಡ ಈ ಒಂದು ಫೆಸ್ಟಿವಲ್ ಅಂದರೆ ಈ ಒಂದು ಆಚರಣೆಯಲ್ಲಿ ನಾವು ಜೊತೆಯಲ್ಲಿರ್ತೀವಿ. ನಾವೆಲ್ಲೂ ಕೂಡ ಮಿಸ್ ಆಗಲ್ಲ. ಇಲ್ಲಿ ಸ್ವಲ್ಪ ಒಲೆ ನನಗೆ ಇನ್ನು ಸ್ವಲ್ಪ ಹೈಟ್ ಬೇಕು ಅನಿಸ್ತು, ಹಾಗಾಗಿ ಇನ್ನು ಸ್ವಲ್ಪ ಸೌದೆ ಇಟ್ಟಿಗೆನ ಇಟ್ಟು ಹೈಟ್ ಮಾಡಿಕೊಂಡೆ. ಬನ್ನಿ ಈಗ ನಮ್ಮ ಆಂಟಿ ಹತ್ರ ಮಾತಾಡೋಣ. ಒಂದು ಚಿಕ್ಕರ ಇಲ್ಗ ದೊಡ್ಡರ ಅಲ್ಕ ಅಡುಗೆ ಮಾಡ್ತಾ ಇದ್ದೀರಾ ನೀವು? ಇಲ್ಲಿ ಅಡುಗೆ ಮಾಡ್ತಾ ಇದ್ದೀರಲ್ಲ, ಒಲೆ ಇಟ್ಟು ನೀವೇ ತಾನೇ ಮಾಡಿದ್ದು? ಏನು ಮಾಡ್ತಾ ಇದ್ದೀರಾ? ಇದಮ್ಮ ಅಲ್ಲಿ ದೇವ್ರ ಪೂಜೆಗೆ ಎಡೆಗೆ ಹಾಕೋದಕ್ಕ. ಹೌದಾ, ಏನೇನು ಹಾಕಿದ್ದೀರಾ ಅದಕ್ಕೆ? ಬರೀ ಅಕ್ಕಿ ಒಂದೇನಾ? ಅಕ್ಕಿನೇ. ಉಪ್ಪು ಏನು ಹಾಕಲ್ಲಮ್ಮ. ನೀವು ಹಾಕಲ್ಲ? ಅವತ್ತಿಂದ ಹಾಕಿಲ್ಲ? ಅವತ್ತಿಂದ ಹಾಕಿಲ್ಲ. ಎಡೆ ಹಾಕ್ತೀರಾ ಇವಾಗ? ಎಡೆ ಹಾಕ್ತೀವಿ. ಇನ್ನು ಮಿಕ್ಕಿದನ್ನ ಎಲ್ಲ ಏನು ಮಾಡ್ತೀರಾ? ಎಲ್ಲರೂ ಪ್ರಸಾದ ತಗೊಂತೀವಿ, ಗೊಜ್ಜಿಸ್ಬಿಟ್ಟು ಎಲ್ಲರೂ ಪ್ರಸಾದ ಇಲ್ಲೇ ಊಟ ಮಾಡ್ಬಿಡ್ತೀವಿ ಎಲ್ಲರೂ. ನನ್ನ ಹಾಕಿದ್ದೀನಿ ಮೆಣಸಿನ್ಕಾಯಿ ಟೊಮೆಟೊ. ಸ್ನೇಹಿತರೆ, ಎಷ್ಟೇ ದೊಡ್ಡ ದೇವಸ್ಥಾನ ಕಟ್ಟಿದ್ರು ಕೂಡ ಇಲ್ಲಿ ನೋಡಿ ಒಂದು ಕಲ್ಲು ಕಾಣಿಸ್ತಿದೆಯಲ್ಲ, ಅದನ್ನು ಮುನೇಶ್ವರ ಸ್ವಾಮಿ ಅಂತೀರಿ. ಆ ಒಂದು ಗುಡಿಗೆ ನಾವು ಈ ಒಂದು ದೇವಸ್ಥಾನನ ಹೊಂಗೆ ಸೊಪ್ಪಲ್ಲಿ ಕಟ್ಟೋದು ಪದ್ಧತಿ. ಈ ರೀತಿ ಹೊಂಗೆ ಸೊಪ್ಪಿನಿಂದನೇ ಕಟ್ಟೋದು, ಅದು ನಮ್ಮ ಮನೆಯ ಪದ್ಧತಿ. ಇದು ಆಧುನಿಕ ಕಾಲದಿಂದ ಅಂದರೆ ತುಂಬ ಪುರಾತನನೇ ಇದೆ ಒಂದು ದೇವಸ್ಥಾನಕ್ಕೆ. ಹಾಗಾಗಿ ಇದನ್ನು ಗರ್ಭಗುಡಿಯಾಗಿ ಮುಂಚೆಯಿಂದನೂ ನಾವು ಆಚರಣೆ ಮಾಡ್ಕೊಂಬಂದಿದ್ದೀವಿ ಸ್ನೇಹಿತರೆ. ಹಾಗಾಗಿ ಅದನ್ನು ಹೊಂಗೆ ಸೊಪ್ಪಿಂದ ಚಪ್ರ ಹಾಕಿ ಇಲ್ಲಿ ಈ ಕಡೆ ಚಿಕ್ಕ ಗುಡಿಗೆ ಪೂಜೆ ಮಾಡಲಿಕ್ಕೆ ಅಲಂಕಾರ ಮಾಡ್ತಿದ್ದಾರೆ ನೀಟಾಗಿ. ಅಂದರೆ ನಮ್ಮ ಕುಟುಂಬದ ಹಿರಿಯ ತಾತ ಅದನ್ನ ಎಲ್ಲ ಪೂಜೆಗೆ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಚಪ್ರ ಹಾಕಿ ನೋಡಿ, ಚಪ್ರಕ್ಕೆ ಹೂವಿನ ಅಲಂಕಾರ ಎಲ್ಲ ಮಾಡ್ತಿದ್ದಾರೆ. 4 ಮೂಲೆಗೆ ಅಂದರೆ 4 ಕಡ್ಡಿಗೆಯಲ್ಲಿ ನಾವು ಇದು ಮಾಡ್ತಿದ್ದೀವಿ, ಅಂದರೆ ಹೂವು ಹಾಕ್ತಿದ್ದೀವಿ. ಎಲ್ಲ ಸುಟ್ಟಿರೋ ಗೊಜ್ಜ ರಜಕ ಬೆಳ್ಳು ನಾನು ವಿಡಿಯೋದಾಗ ಕೇಳಿದೆ ರಜಕ. ಟೊಮೊಟೊ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಸಿದು, ಬೆಳ್ಳುಳ್ಳಿ ಚಚ್ಚಿ ಹಾಕಿದೀವಿ. ನೋಡಿ ಈರುಳ್ಳಿ ಎಲ್ಲ ಚಿಕ್ಕಣಿದೀವಿ. ಹುಣಸೆಹಣ್ಣು ಐತೆ, ಒಂದ್ ಸ್ವಲ್ಪ ಹುಣಸೆಹಣ್ಣು ನೆನ ಹಾಕೊಂಡಿದೀವಿ ಅಲ್ಲಿ. ಎಲ್ಲ ಕೈಗೊಜ್ಜಿಸ್ಕೋದು. ನಮ್ಮ ಫ್ಯಾಮಿಲಿ ಏನ್ ಚಿಕ್ಕದಾ? ಫ್ಯಾಮಿಲಿ ಅಮ್ಮ. ಇವಾಗ ಎಲ್ಲರೂ ಸೇರಿದ್ರೆ ಇಲ್ಲ ದರ್ವಾಜ ಇದ್ರಲ್ಲಿ ಕೂಡ ಗೊಜ್ಜು. ಹಾಯ್ ಮಂಜ ಅಂಬ ఏం కలర్ కనిపిస్తుండ మంజ అవ్వ ಸ್ನೇಹಿತರೆ ನೋಡಿ, ಇಲ್ಲಿ ತಲೆ ಮೇಲೆ ಕಾಣ್ತಿದೆಯಲ್ಲ ಅದು ಹರಳಿ ಮರ. ಆ ಒಂದು ಮರದಲ್ಲಿನೇ ಎಲೆ ಕಿತ್ಕೊಂಡು ಆ ಎಲೆನೇ ಹೊಲಿದು, ಅಂದರೆ ಹೂಡ್ದ ಎಲೆ ಮಾಡ್ತಾರಲ್ವ ಆ ರೀತಿ ಹೊಲಿದ್ಬಿಟ್ಟು ಎಲೆನ ಅದರಲ್ಲೇ ನಾವು ಏನು ಮಾಡಿರ್ತೀರವಲ್ಲ ಅನ್ನ, ಅದು ಯಾರು ಎಂಜಿಲ್ ಮಾಡೋಕ್ಕೂ ಮುಂಚೆ ತೊಗೊಳ್ಬೇಕು. ತೊಗೊಂಡು ಆ ಅನ್ನಕ್ಕೆ ಮೊದಲು ಸುತ್ತು ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಅದಕ್ಕೆ ನಾವು ಅದರಲ್ಲಿ ಮೊಸರು ಹಾಕಬೇಕು ಸ್ನೇಹಿತರೆ. ಗೊಜ್ಜು ಇಸ್ಕಿರ್ತೀವಿ, ಬಟ್ ಗೊಜ್ಜನ್ನ ಹಾಕ್ಕೊಳ್ಬಾರ್ದು. ಗೊಜ್ಜು ತಿನ್ನಲಿಕ್ಕೆ ಅಂತೇಳಿ ಇಸ್ಕೋದಷ್ಟೇ. ನೋಡಿ ಈ ರೀತಿ ಅರಿಶಿನ ಕುಂಕುಮ ಹಾಕಿ ಇದಕ್ಕೆ ನಾವು ಮೊಸರು ಹಾಕ್ತೀವಿ, ಅಂದರೆ ಗಟ್ಟಿ ಮೊಸರು ಹಾಕ್ತೀವಿ. ನೀರನ್ನ ಮಿಕ್ಸ್ ಮಾಡದೇ ಇರೋಂತಹ
ಗಟ್ಟಿ ಮೊಸರನ್ನ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ಜನ ಇಲ್ಲೆಲ್ಲ ಗೊಜ್ಜು ಸಿಗ್ತಿದ್ದಾರೆ, ಇವರೆಲ್ಲ ನಮ್ಮ ಕುಟುಂಬಸ್ಥರೇ, ಸ್ನೇಹಿತರೆ ಎಲ್ಲ ಕೂಡ ನಮ್ಮ ಫ್ಯಾಮಿಲಿ. ತುಂಬ ಖುಷಿ ಆಗ್ತೈತೆ ನನಗೆ. ನಾವು ಎಲ್ಲರೂ ಸೇರೋ ಒಂದು ಹಬ್ಬ ಅಂದರೆ ಇದೊಂದೇ ಹಬ್ಬಕ್ಕೇ, ಎಲ್ಲೆಲ್ಲಿದ್ದರೂ ಕೂಡ ಊರಿಂದ ಆಚೆ ಇದ್ದರೂ ಕೂಡ ಬಂದು ನಾವೆಲ್ಲರೂ ಕೂಡ ಇಲ್ಲಿ ಸೇರ್ತೀವಿ. ಈ ಒಂದು ಎಡೆಗೆ ನನ್ನ ಹಸ್ಬೆಂಡೇ ಮೊಸರಾಗೋದು ಪ್ರತಿ ವರ್ಷ ಕೂಡ ನಮ್ಮ ಮನೆಯಲ್ಲಿ. ನೋಡಿ ಈಗ ನನ್ನ ಹಸ್ಬೆಂಡ್ ಹಾಕ್ತಿದ್ದಾರೆ, 2 ಎಡೆ ಹಾಕಬೇಕು ಸ್ನೇಹಿತರೆ. ಇದು 2 ಎಡೆಗೆ ಇದು ಮೊಸರು. ಹಾಗಾಗಿ ನನ್ನ ಹಸ್ಬೆಂಡ್ಗೆ ಹೇಳ್ತಿದ್ದೀನಿ ಸುತ್ತು ಅನ್ನಕ್ಕೆಲ್ಲ ಬೀಳೋ ರೀತಿಯಲ್ಲಿ ಮೊಸರು ಹಾಕಿ ಅಂತ ಹೇಳಿ. ಈ ಒಂದು ಎಡೆನ ನಾನು ಗರ್ಭಗುಡಿಗೆ ಕೊಡ್ತೀನಿ. ಇದನ್ನ ಗರ್ಭಗುಡಿಗೆ ಕೊಡಬೇಕು. ಅಂದರೆ ಫಸ್ಟ್ನೇ ಎಡೆ ನಾವು ದೇವರದ ಸನ್ನಿಧಾನದ ಒಳಗಡೆ ಗರ್ಭಗುಡಿಗೆ ನಾವು ಕೊಡಬೇಕು. ಅದು ನಮ್ಮ ಮನೆ ಪದ್ಧತಿ. ಮೊದಲನೇ ಎಡೆ ಗರ್ಭಗುಡಿಗೆ ಕೊಡ್ತೀವಿ. ಇನ್ನೂ ಒಂದು ಎಡೆ ಹಾಕ್ತೀರಿ ಸ್ನೇಹಿತರೆ, ಅದನ್ನೇ ಎಲ್ಲಿಟ್ಟೆ ಏನು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಇದು ನೋಡಿ ಮತ್ತೊಂದು ಎಡೆಗೆ ನಾನು ಇಲ್ಲೆಲ್ಲೇ ಇಸ್ಕೊಂಡು ನಾನು ಎಡೆಗೆ ಇನ್ನೊಂದು ಎಡೆಗೆ ಅನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಚಪ್ರದ ಕೆಳಗೆ ನಾನು ನಿಮಗೆ ತೋರಿಸಿದ್ನಲ್ಲ ಇನ್ನೊಂದು ದೇವರ ಮೂರ್ತಿ, ಅಲ್ಲಿ ನಾವು ಇನ್ನೊಂದು ಎಡೆನ ಇಡ್ತೀವಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಂದರೆ ಪಾರ್ಟ್ 2 ತುಂಬ ಸ್ಪೆಷಲ್ ಆಗಿರುತ್ತೆ, ಮಿಸ್ ಮಾಡಿದೆ ನೋಡಿ. ಬಾಯ್.